ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಯಾವುದೇ ವಿಷಯ ಎತ್ತಲಿ ಅದೇ ಅವರಿಗೆ ತಿರುಗುಮಾಣ ಆಗತ್ತೆ. ಬಿಹಾರದ ಚುನಾವಣೆಗಾಗಿ ರಾಹುಲ್ ಗಾಂಧಿ ಮೋದಿ ಸರ್ಕಾರದ ವಿರುದ್ಧ ವೋಟ್ ಚೋರಿ, ಮತಗಳ್ಳತನ ಅಂತ ಸುಳ್ಳು ಆರೋಪ ಮಾಡಿದ್ರು. ಕರ್ನಾಟಕದಲ್ಲೂ ಇದೇ ಪುಂಗಿ ಊದಿ ಅವ್ರು ಹೇಳಿದ್ದು ಸುಳ್ಳು ಅನ್ನೋದು ಗೊತ್ತಾಯ್ತು. ಸಂವಿಧಾನ ಅನ್ನೋರು ಒಂದು ಸಾಂವಿಧಾನಿಕ ಸಂಸ್ಥೆಯಾದಂತಹ ಚುನಾವಣಾ ಆಯೋಗದ ಮೇಲೆ ಹಸಿ ಸುಳ್ಳು ಹೇಳಿ ಸರಣಿ ಆರೋಪ ಮಾಡಿದ್ರು. ಕೋರ್ಟ್ ಚೀಮಾರಿ ಹಾಕಿದ್ರು ಕೂಡ ಬಿಹಾರ ಚುನಾವಣೆಯಲ್ಲಿ ವೋಟ್ ಚೋರಿ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ರಾಜಕೀಯ ಏನೇ ಇರಲಿ, ದೇಶದ ಸಾಂವಿಧಾನಿಕ ಸಂಸ್ಥೆ ಮೇಲೆ ಆರೋಪ ಮಾಡೋದು ಎಷ್ಟು ಸರಿ ಅನ್ನೋದು ಇನ್ನೊಂದು ಪ್ರಶ್ನೆ. ಆದ್ರೆ ರಾಹುಲ್ ಗಾಂಧಿ ಸುಳ್ಳು ಆರೋಪ ಮಾಡ್ತಿರೋ ಹೊತ್ತಲ್ಲೇ ಸಿದ್ದರಾಮಯ್ಯನವರು ನೀಡಿದಂಥ ಮತಗಳ್ಳತನದ ಒಂದು ಹೇಳಿಕೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗ್ಬಿಟ್ಟಿದೆ. ಇದೊಂದು ಹೇಳಿಕೆ ಅನ್ನೋದಕ್ಕಿಂತ ಕಾಂಗ್ರೆಸ್ ಹೇಗೆ ಮತಗಳ್ಳತನ ಮಾಡ್ತು ಅನ್ನೋದರ ನಿಜ ಬಣ್ಣ ಬಯಲಾದಂತೆ ಆಗಿದೆ. ಇದು ಕರ್ನಾಟಕ ಮಾತ್ರ ಅಲ್ಲ, ಬಿಹಾರದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಭಾರಿ ಸಂಚಲನ ಮೂಡಿಸಿದೆ. ಸಿದ್ದರಾಮಯ್ಯ ಅಂಥದ್ದೇನು ಹೇಳಿದ್ರು ಅಂತೀರಾ? ಹೌದು, ಮೊನ್ನೆ ವಕೀಲರ ಸಂಘದಿಂದ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾಜಿ ಅಡ್ವೊಕೇಟ್ ಜನರಲ್ ಪ್ರೊಫೆಸರ್ ರವಿವರ್ಮ ಕುಮಾರ್ ಅಭಿನಂದನಾ ಸಮಾರಂಭ ನಡೆದಿತ್ತು. ಇದೇ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಭಾಷಣ ಸಾದಾ ಸೀದಾ ಇದ್ದಿದ್ರೆ ನಾವು ಈ ಬಗ್ಗೆ ಹೇಳಬೇಕಾಗಿರ್ಲಿಲ್ಲ. ಆದ್ರೆ ಅಂದು ಸಿದ್ದರಾಮಯ್ಯ ಸ್ಫೋಟಕ ಸತ್ಯ ಸಂಗತಿಯನ್ನ ಭಾಷಣದ ಮೂಲಕ ಹೊರ ಹಾಕ್ಬಿಟ್ರು. ಆಮೇಲೆ ನಾನು 91ನೇ ಇಸ್ವಿನಲ್ಲಿ ಪಾರ್ಲಿಮೆಂಟ್ ನಿಂತಿದ್ದೆ, ನಾನು ಸೋತ್ಬಿಟ್ಟೆ. ಅದು ಮೋಸದಿಂದ ಸೋತೆ ಅಂತ ಇಟ್ಕೊಳ್ಳೋಣ, ಆಗ ಇವ್ರ ಕಲೆ ಕೇಸ್ ಹಾಕ್ಸಿದ್ದೆ ನಾನು. ಎಲ್ ಜಿ ಅವನೂರವರು ಕೂಡ ಆರ್ಗ್ಯುಮೆಂಟ್ ಮಾಡಿದ್ರು, ಇವರು ಡ್ರಾಫ್ಟಿಂಗ್ ಎಲ್ಲ ಇವರೇ ಮಾಡಿದ್ರು. ನಿಮಗೆ ಆ ಭಾಷಣ ಹಿಂದಿನ ಸಂಗತಿ ಅರ್ಥ ಆಗ್ಬೇಕಾದ್ರೆ ನೀವು ಸ್ವಲ್ಪ ಇತಿಹಾಸ ತಿಳ್ಕೊಳ್ಳೇಬೇಕು. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಸಿದ್ದರಾಮಯ್ಯನವರು ಬೇಸಿಕಲಿ ವಕೀಲರು. 1983ರಲ್ಲಿ ಮೊದಲ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆದ್ದು ಶಾಸಕರು ಆಗ್ತಾರೆ. ಅದೇ ಚಾಮುಂಡೇಶ್ವರಿ ಕ್ಷೇತ್ರದಿಂದ 1985ರಲ್ಲಿ ಎರಡನೇ ಬಾರಿ ಶಾಸಕ ಆಗ್ತಾರೆ. ಅದಾದ ಬಳಿಕ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಸಚಿವರಾಗ್ತಾರೆ. ಆದ್ರೆ 1989ರಲ್ಲಿ ಅದೇ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಮೂರ್ತಿ ಎದುರು ಸೋಲ್ತಾರೆ. ಆಗ ನೋಡಿ, 1991ರಲ್ಲಿ ಲೋಕಸಭೆ ಚುನಾವಣೆ ಬರುತ್ತೆ. ಆಗ್ಲೇ ಸಿದ್ದರಾಮಯ್ಯ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ 10 ಬಾರಿ ಜಾತಿ ಲೆಕ್ಕಾಚಾರ ಹಾಕಿದಂತ ಸಿದ್ದರಾಮಯ್ಯ ಮೈಸೂರು ಕರ್ನಾಟಕ ಬಿಟ್ಟು ಉತ್ತರ ಕರ್ನಾಟಕದ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡ್ತಾರೆ. ಈ ಲೋಕಸಭೆ ಸಮಯದಲ್ಲಿ ಮೇ 29, 1991ರಂದು ತಮಿಳುನಾಡಿನಲ್ಲಿ ರಾಜೀವ್ ಗಾಂಧಿ ಹತ್ಯೆ ಆಗುತ್ತೆ. ಆಗ ಕಾಂಗ್ರೆಸ್ ಪರ ಅನುಕಂಪದ ಅಲೆ ಕೂಡ ಇರುತ್ತೆ. ಆಗ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದಂತ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಅನ್ವರಿ ಬಸವರಾಜ್ ಪಾಟೀಲ್ ಎದುರು 11,197 ಮತಗಳಿಂದ ಸೋಲ್ತಾರೆ. ಇದು ಸಿದ್ದರಾಮಯ್ಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದಂತ ಹಿಸ್ಟ್ರಿ. ಇದು ಒಂದು ಪಾಠ. ಈಗ ಮೊನ್ನೆ ಏನಾಯ್ತು ಹೇಳ್ತೀನಿ ಕೇಳಿ. ವಕೀಲರ ಸಂಘದಿಂದ ನಡೆದಂತಹ ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಕೊಪ್ಪಳ ಲೋಕಸಭಾ ಚುನಾವಣೆಯ ನೆನಪು ಮಾಡಿಕೊಂಡ್ರು. 1991ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಮೋಸದಿಂದ ನನ್ನನ್ನು ಸೋಲಿಸಲಾಯಿತು. ಆಗ ಅದರ ವಿರುದ್ಧ ನ್ಯಾಯಾಲಯದಲ್ಲಿ ಹೋರಾಡಲಿಕ್ಕೆ ಹಿರಿಯ ವಕೀಲರು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ನೆರವು ನೀಡಿದ್ರು ಅಂತ ಹೇಳಿದ್ರು. ಈಗ ಬರುವ ಪ್ರಶ್ನೆ ಏನಂದ್ರೆ, ಸಿದ್ದರಾಮಯ್ಯನವರನ್ನ ಸೋಲಿಸಿದ್ದು ಯಾರು ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ವರಿ ಬಸವರಾಜ್ ಪಾಟೀಲ್. ಹಾಗಿದ್ರೆ ಅಂದು ಜನತಾದಳದಿಂದ ಸ್ಪರ್ಧೆ ಮಾಡಿದಂತ ಸಿದ್ದರಾಮಯ್ಯರನ್ನ ವೋಟ್ ಚೋರಿ ಮೂಲಕ ಕಾಂಗ್ರೆಸ್ ಸೋಲ್ಸುತ್ತೆ. ಇದು ನಾವಲ್ಲ, ಸಿದ್ದರಾಮಯ್ಯನವರೇ ಮೋಸದಿಂದ ಸೋಲ್ಸಿದ್ರು ಅಂತ ಹೇಳಿದ್ರು. ಹಾಗಾದ್ರೆ ಅಂದು ಇದೇ ಕಾಂಗ್ರೆಸ್ ಪಕ್ಷ ಅಲ್ವಾ ಮತಗಳ್ಳತನದಿಂದ ಸೋಲ್ಸಿದ್ದು? ಹಾಗಿದ್ರೆ ಅಂದಿನಿಂದಲೂ ಕೂಡ ವೋಟ್ ಚೋರಿ ಮಾಡ್ಕೊಂಡೆ ಕಾಂಗ್ರೆಸ್ ಅಧಿಕಾರ ನಡೆಸ್ತಾ ಇತ್ತು ಅಂತ ಹಲವಾರು ಪ್ರಶ್ನೆಗಳು ಮೂಡುವುದು ಸಹಜ. ಕಾಂಗ್ರೆಸ್ನ ವೋಟ್ ಚೋರಿಗೆ ಬಲಿಯಾಗಿದ್ದಂತ ಸಿದ್ದರಾಮಯ್ಯನವರು ಬದಲಾದ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವೇ ಸೇರ್ಕೊಂಡು 2 ಬಾರಿ ಸಿಎಂ ಆದ್ರು.
ಅದೇ ಕಾಂಗ್ರೆಸ್ ವೋಟ್ ಚೋರಿಗೆ ಬಲಿಯಾಗಿದ್ದಂತ ಸಿಎಂ ಸಿದ್ದರಾಮಯ್ಯ ರಾಹುಲ್ ಜೊತೆಗೆ ಸೇರ್ಕೊಂಡು ಮೋದಿ ಸರ್ಕಾರ ವೋಟ್ ಚೋರಿ ಮಾಡ್ತಿದ್ದಾರೆ ಅಂತ ಹೇಳ್ತಾರಲ್ವಾ? ಈ ನಾಯಕರಿಗೆ ಯಾವ ನೈತಿಕತೆ ಇದೆ ಹೇಳಿ? ಸಿದ್ದರಾಮಯ್ಯನವರಿಗೂ ಈ ಆರೋಪ ಮಾಡ್ಲಿಕ್ಕೆ ಮನ್ಸಿಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರೇ ಮೋದಿ ಮೇಲೆ ಆರೋಪ ಮಾಡಿದ್ಮೇಲೆ ಇವರು ಟೀಕೆ ಮಾಡ್ಲೇಬೇಕಲ್ವೇ? ಅದಕ್ಕಾಗಿ ಮೋದಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಟೀಕೆ ಮಾಡ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರೇ ಮತಗಳ್ಳತನದಿಂದ ಕೊಪ್ಪಳದಲ್ಲಿ ಕಾಂಗ್ರೆಸ್ ಸೋಲ್ಸಿತ್ತು ಅಂತ ಹೇಳಿದ್ದು. ಇದು ವಿಷಯ. ಕೊಪ್ಪಳದಲ್ಲಿ ಮೋಸದಿಂದ ಸೋತೆ ಅಂತ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಇದ್ದಂತೆ ಬಿಜೆಪಿ ನಾಯಕರಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ವೋಟ್ ಚೋರಿಯನ್ನು ಬಿಹಾರದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಂತಹ ರಾಹುಲ್ ಗಾಂಧಿಗೂ ಕೂಡ ಇದು ಹೇಳಿಕೆ ತಿರುಗುಬಾಣ ಆಗಿದೆ. ಬಿಹಾರ ಚುನಾವಣಾ ಕಣದಲ್ಲೂ ಸಿದ್ದರಾಮಯ್ಯನವರ ಹೇಳಿಕೆ ಮುಂದಿಟ್ಟು ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ವೋಟ್ ಚೋರಿ ಮಾಡೋರು ಯಾರು, ನೀವ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಯಾವುದೇ ವಿಷಯ ಎತ್ತಲಿ ಅದೇ ಕೊನೆಗೆ ಯೂ ಟರ್ನ್ ಹೊಡೆಯುತ್ತೆ. 2019ರಲ್ಲಿ ಹೀಗೆ ಅಲ್ವಾ? ರಫೇಲ್ ಹಗರಣ ಅಂತ ಸುಳ್ಳು ಹೇಳ್ತಾ ದೇಶವನ್ನೆಲ್ಲ ಸುತ್ತಾಡಿ ಪ್ರಚಾರ ಮಾಡಿದ್ದು ಕೂಡ ಪ್ರಯೋಜನ ಆಗ್ಲಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಕೊನೆಗೆ ಕ್ಷಮೆ ಕೇಳಲೇಬೇಕಾಯಿತು. ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತ ಆರೋಪ ಮಾಡ್ತಾ ಇರುವಂತ ಸಿದ್ದರಾಮಯ್ಯನವರೇ, ನೀವು ಬಾದಾಮಿಯಲ್ಲಿ ಹೇಗೆ ಗೆದ್ರಿ ಅಂತ ಒಂದು ಕಾಲದ ನಿಮ್ಮ ಪರಮಾಪ್ತ ಸಿಎಂ ಇಬ್ರಾಹಿಂ ಅವರೇ ಹೇಳಿದ್ರಲ್ವಾ? 2018ರಲ್ಲಿ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಬಾದಾಮಿಯಲ್ಲಿ ಸ್ಪರ್ಧೆ ಮಾಡಿದ್ರು. ಚಾಮುಂಡೇಶ್ವರಿಯಲ್ಲಿ ಸೋತ್ರು. ಬಾದಾಮಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ವಿರುದ್ಧ ಕೇವಲ 1696 ಮತಗಳಿಂದ ಗೆದ್ದಿದ್ರು. ಆದ್ರೆ ಅಂದು ಬಾದಾಮಿ ಕಾಂಗ್ರೆಸ್ ಚುನಾವಣಾ ಉಸ್ತುವಾರಿಯಾಗಿದ್ದಂತ ಸಿಎಂ ಇಬ್ರಾಹಿಂ ಇತ್ತೀಚೆಗೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು. ಬಾದಾಮಿಯಲ್ಲಿ ಸಿದ್ದರಾಮಯ್ಯನವರು ಗೆಲ್ಲುವ ವಾತಾವರಣ ಇರಲಿಲ್ಲ. ಆಗ ನಾನು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದೆ. ಅಲ್ಲಿನ ಪರಿಸ್ಥಿತಿಯು ಸಿದ್ದರಾಮಯ್ಯನವರಿಗೆ ಪೂರಕವಾಗಿರಲಿಲ್ಲ. ನಾನು ಬೇರೆ ಕಡೆ ಸಾಲ ಮಾಡಿ 3000 ಮತ ಖರೀದಿ ಮಾಡಿದ್ದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅಲ್ಪ ಮತದಲ್ಲಿ ಗೆಲುವು ಸಾಧಿಸಿದ್ರು. 6 ತಿಂಗಳ ನಂತರ ಸಿದ್ದರಾಮಯ್ಯನವರು ನಾನು ಖರ್ಚು ಮಾಡಿದ ದುಡ್ಡನ್ನ ವಾಪಸ್ ಕೊಟ್ರು. ಇದು ಇತ್ತೀಚೆಗಷ್ಟೇ ಸಿಎಂ ಇಬ್ರಾಹಿಂ ಅವರು ಹೇಳಿದ್ದು. ಇದಕ್ಕೆ ಏನ್ ಹೇಳಿದ್ರಿ ಸಿದ್ದರಾಮಯ್ಯನವರೇ? ಸಿಎಂ ಇಬ್ರಾಹಿಂ ನಮ್ಮ ಪಕ್ಷದವರಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳಿದ್ರಿ. ಎಲ್ಲಕ್ಕಿಂತ ಸೀನಿಯರ್ ಅವನು ಗುಡ್ರಾಯ್ ಮಿನಿಸ್ಟರ್ ಆಗಿದ್ದಾಗ ನಾ ಮಿನಿಸ್ಟರ್, ಚಿಮ್ಮನ್ ರೆಡ್ಡಿ ಮಿನಿಸ್ಟರ್. ಆ ಚಿಮ್ಮನ್ ರೆಡ್ಡಿ ಒಪ್ಪಲಿಲ್ಲ. ಚಿಮ್ಮನ್ ರೆಡ್ಡಿ ಹೆಂಡತಿ ಹೇಳ್ತು, ಇಲ್ಲ ಬಿಡು ಸಿದ್ದರಾಮಯ್ಯ ಬರ್ತಾನಂತೆ ಬರ್ಲಿ ಅಂತೇಳಿ. ಅವಾಗ ಸಿದ್ದರಾಮಯ್ಯ 30,000 ಗೆಲ್ತೀನಿ. ಆ ಮುದ್ದೆ ಮಾದೇವಪ್ಪಿತ್ತು ಪಕ್ಕದಲ್ಲಿ. ಅದು ಹೇಳ್ತು, ಇಲ್ಲ ನಾನು 40,000 ಗೆಲ್ತೀನಿ, ನೀನೇ ಫಸ್ಟ್ ಸೋಲ್ತೀಯ ಅಲ್ಲಿ ಅಂತ. ಆ ರಿಸಲ್ಟ್ ಹಂಗೆ ಬಂತು. ಎಲೆಕ್ಷನ್ ಕೌಂಟಿಂಗ್ ನಡೀತಾ ಇದೆ. ಮಾರನೇ ದಿವಸ ಕೌಂಟಿಂಗ್ ಸಿದ್ದರಾಮಯ್ಯ ಮನೆಯಲ್ಲೂ ಸೇರವರೇ ಗುಲಾಮ್. ಸಿದ್ದರಾಮಯ್ಯನವರೇ, ನಿಮ್ಮ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲೇ ನಿಂತು ಆರೋಪ ಮಾಡಿದ್ರು. ಮಹದೇವಪುರದ ಒಂದು ಮನೆಯಲ್ಲಿ 80 ಮತದಾರರು ಇದ್ದಾರೆ, ಒಂದೇ ವಿಳಾಸ ನೀಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಆದ್ರೆ ವಾಸ್ತವಾಂಶ ಏನು ಅಂದ್ರೆ ಆ ಮನೆಯಲ್ಲಿ 80 ಜನ ಮತದಾರರೇ ಇಲ್ಲ ಅಂತ ಅದೇ ಮನೆಯ ಮಾಲೀಕರೇ ಹೇಳಿದ್ರು. ಆ ಮನೆಯ ಮಾಲೀಕರು ಕೂಡ ಕಾಂಗ್ರೆಸ್ ಮುಖಂಡರೇ. ಹಾಗಿದ್ರೆ ಚುನಾವಣಾ ಆಯೋಗದ ಮೇಲಕ್ಕೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದೀರಿ? ನೀವು ಹಿರಿಯ ನಾಯಕರು ಸಿದ್ದರಾಮಯ್ಯನವರೇ, ಇದು ನಿಮ್ಗೆ ಶೋಭೆ ತರಲ್ಲ ಅನ್ಸುತ್ತೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಏನ್ ಭಾಷಣ ಮಾಡಿದ್ರು ಗೊತ್ತಾ? ಅದು ಕೂಡ ಇತ್ತೀಚೆಗೆ ವೈರಲ್ ಆಗಿತ್ತು. ಅಂದು ಬ್ಯಾಲೆಟ್ ಪೇಪರ್ ನಲ್ಲಿ ಮತದಾನ ಮಾಡ್ತಾ ಇದ್ರು. ಆಗ ಹೇಗೆ ಮತದಾನ ನಡೀತಾ ಇತ್ತು ಅಂತ ಅವರೇ ಹೇಳಿದ್ರು. ಆಗಿನ ಚುನಾವಣೆಯಲ್ಲಿ ಇವಿಎಂ ಇರ್ಲಿಲ್ಲ, ಎಲ್ಲ ಒತ್ತೋದೆ. ಒಬ್ರೋ ಇಬ್ರೋ ಕೂತ್ಕೊಂಡು ಓಟು ಒತ್ತಿ ಬಿಡ್ರು ಅನ್ನೋರು. ಪಟ್ಟಿಯಲ್ಲಿ ಒಬ್ನೋ ಇಬ್ನೋ ಕೂತ್ಕೊಂಡು ಒತ್ತಿ ಹೋಗಪ್ಪ ಅತ್ಲಾಗೆ ಅಂತ ಕಳಿಸೋರು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು. ರೀತಿ ಚುನಾವಣೆಯ ಸಂದರ್ಭದಲ್ಲಿ ಅದೆಲ್ಲ ಒತ್ತದ, ಅವಾಗೆಲ್ಲ ಒತ್ತದ್ದು. ಅವಾಗೇನು ಇರೋಣ, ಇವಿಎಂ ಇರ್ಲಿಲ್ಲ ಕಣ, ಅವಾಗ ಎಲ್ಲ ಒತ್ತದು. ಒಬ್ಬರು ಇಬ್ರು ಕೂತ್ಕೊಂಡು ಒತ್ಕೊಡ್ರು ಅಂತಾಗೆ. ನಾನು ಅನೇಕ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೇನೆ. ಹಟ್ಟಿ ಒಳಗೆ ಒಬ್ರು ಇಬ್ರು, ನಮ್ಮ ಮಧುಚಂದ್ರ ಈಗಲೂ ಅವನೇ ಅಲ್ಲ ಹೊರಗಡೆ, ಒಬ್ರು ಇಬ್ರು ಕೂತ್ಕೊಂಡು ಒತ್ತಿ ಹೋಗಪ್ಪ ಯಾತ್ರೆಗೆ ಅಂತ ಕಳಿಸೋದು. ಅಂದ್ರೆ ಏನರ್ಥ? ಬ್ಯಾಲೆಟ್ ಪೇಪರ್ ನಲ್ಲಿ ಮತಗಳ್ಳತನಕ್ಕೆ ಇದ್ದಂತ ಅವಕಾಶ ಇವಿಎಂ ನಿಂದಾಗಿ ತಪ್ಪಿದೆ ಅಂತಲ್ವಾ? ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ಇದನ್ನೇ ಪ್ರಶ್ನೆ ಮಾಡಿದ್ದಲ್ವಾ? ಕಾಂಗ್ರೆಸ್ ನಾಯಕರಿಗೆ ಒಂದೇ ಒಂದು ಮಾತು,
ರಾಜಕೀಯವಾಗಿ ಏನಾದ್ರೂ ಟೀಕೆ ಮಾಡಿ, ಭ್ರಷ್ಟಾಚಾರ ಆಗಿದ್ಯಾ ಟೀಕೆ ಮಾಡಿ, ಅಭಿವೃದ್ಧಿ ಆಗಿಲ್ವಾ ಟೀಕೆ ಮಾಡಿ, ಯಾವ್ದಾದ್ರೂ ಇಲಾಖೆಯಲ್ಲಿ ದುಡ್ಡು ಹೊಡೆದ್ರ ಟೀಕೆ ಮಾಡಿ. ಆದ್ರೆ ವಿಶ್ವದಲ್ಲೇ ಮೆಚ್ಚುಗೆ ಪಡೆದಂತಹ ನಮ್ಮ ಚುನಾವಣಾ ವ್ಯವಸ್ಥೆಯನ್ನ ಯಾವುದೇ ಒಂದು ದಾಖಲೆ ಇಲ್ಲದೆ ಟೀಕೆ ಮಾಡಿದ್ರೆ ಹೇಗೆ ರಾಹುಲ್ ಗಾಂಧಿ ಅವರೇ? ನೀವು ಬಿಹಾರದಲ್ಲಿ ಸೋಲ್ತೀರಾ ಗೆಲ್ತೀರಾ ಅದು ಬೇರೆ ಪ್ರಶ್ನೆ. ಚುನಾವಣಾ ಆಯೋಗ ತನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಲೇ ಬಂದಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಾಗ ಚುನಾವಣಾ ಆಯೋಗ ಚೆನ್ನಾಗಿತ್ತ? ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆದ್ದಾಗ ಚುನಾವಣಾ ಆಯೋಗ ಚೆನ್ನಾಗಿತ್ತ? ಲೋಕಸಭಾ ಚುನಾವಣೆಯಲ್ಲಿ 99 ಸ್ಥಾನ ಗೆದ್ರಲ್ವಾ, ಆಗ ಚುನಾವಣಾ ವ್ಯವಸ್ಥೆ ಚೆನ್ನಾಗಿತ್ತ? ನೀವು ಸೋಲ್ತಾ ಇದ್ದೀರಿ ಅಂದ್ರೆ ನಿಮ್ಮ ಸೋಲು ಅರಗಿಸಿಕೊಳ್ಳಕ್ಕಾಗದೆ ದೇಶದ ಸಾಂವಿಧಾನಿಕ ಸಂಸ್ಥೆ ಆದಂತಹ ಚುನಾವಣಾ ಆಯೋಗದ ಮೇಲೆ ಅವಮಾನ ಮಾಡೋದು ತಪ್ಪಲ್ವಾ? ನಿಮ್ಮ ಸಿದ್ದರಾಮಯ್ಯನವರೇ ಕೊಪ್ಪಳದಲ್ಲಿ ಮೋಸದಿಂದ ಸೋತೆ ಅಂದಿದ್ದಾರೆ. ಹಾಗಿದ್ರೆ ಅಂದು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದು ಮೋಸದಿಂದ ಅಲ್ವಾ? ಉತ್ತರ ಕೊಡಬಹುದಾ ರಾಹುಲ್ ಗಾಂಧಿ ಅವರೇ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.